ಮಧ್ಯರಾತ್ರಿ ಕಳೆಯುವ ತನಕ ಚೂರೂ ನಿದ್ರೆ ಬರುವುದಿಲ್ಲ. ಮಾತನಾಡಿ ಮಾತನಾಡಿ ಗಂಟಲು ಒಣಗಿದರೂ ಕಣ್ಣು ಬಾಡುವುದಿಲ್ಲ. ಏನೋ ವಯಸ್ಸಾದ ಹಾಗೆ ನಿದ್ರೆ ಕಡಿಮೆ ಎನ್ನುತ್ತಾರೆ. ಅದು ನಿಜವಿರಬೇಕು. ಒಟ್ಟಾರೆ ನಮಗೆ ದಿನದಲ್ಲಿ ಜಾವ ಹೊತ್ತಿನ ನಿದ್ರೆ ಉಂಟೋ ಇಲ್ಲವೋ, ಅದರಲ್ಲೂ ಹಗಲು ನಿದ್ರೆ ಮಾಡಿಬಿಟ್ಟರೆ ಇಡೀ ರಾತ್ರಿ ಜಾಗರಣೆಯಿಂದೇ ಲೆಕ್ಕ. ಹಗಲು ಸಮಯವಾದರೂ ಕಳೆಯುತ್ತದೆ. ನಮ್ಮ ಶಂಕರಿ ಎಂದಾಗೆ ತೋಟದ ಕೆಲಸವಿದೆ. ಬೇಸರವಾದರೆ ಕಾಟು ಮೂಲೆಗೆ ಹೋದರಾಯಿತು. ಕಾಟು ಮೂಲೆ ಎಂದರೆ ಅದು ನಮ್ಮದೇ ಒಂದು ಜಾಗ. ಆದರೆ ನೋಡಿ, ಈ ವಟಾರದಲ್ಲಿ ಬೇರೊಂದು ಬ್ರಾಹ್ಮಣರ ಮನೆ ಇಲ್ಲ. ಹಾಗಾಗಿ ನಾನೇ ನಮ್ಮವರ ಒಬ್ಬ ಹುಡುಗನನ್ನು ಅಲ್ಲಿಯ ತೋಟದಲ್ಲಿ ತಂದು ಸ್ಥಾಪನೆ ಮಾಡಿಬಿಟ್ಟಿದ್ದೇನೆ. ಅಲ್ಲಿ ನನಗೆ ಒಂದು 7-8 ಕಂಡಿ ಅಡಿಕೆ ಆಗುವಷ್ಟು ದೊಡ್ಡ ತೋಟವಿದೆ. ನಮ್ಮ ಕಾಟು ಮೂಲೆ ಎಂದರೆ ಇಲ್ಲಿಗೆ ಸಮೀಪ. ಏನು ಒಂದು ಗಳಿಗೆಯ ದಾರಿಯೂ ಇಲ್ಲ. ನಾನೇ ಕಡಿಸಿ ಇಡಿಸಿ ನಟ್ಟು ಮಾಡಿದಂಥ ತೋಟವದು. ಯಾವ ಯಾವ ಉಕ್ಕಲುಗಳನ್ನು ತಂದು ಹಾಕಿ ನೋಡಿದೆ, ಬರಕತ್ತಿಗೆ ಬರಲಿಲ್ಲ. ಸಮನಾಗಿ ಗೇಯುವವರಿಲ್ಲದೆ ಕಾಡನ್ನು ಸವರಿ ಮಾಡಿದ ತೋಟವೆಲ್ಲ ತಿರುಗಿ ಕಾಡಿನ ಬಾಯಿಗೆ ಬೀಳುವ ಹಾಗಾಯಿತು. ಒಂದು ಸಾರಿ ಆನೆಗಳ ಹಿಂಡೂ ಬಂದು ನುಗ್ಗಿಬಿಟ್ಟರೆ ನಾವು ವರ್ಷ ವರ್ಷ ಸುರಿಸಿದ ಬೆವರು ನಿಮಿಷದಲ್ಲಿ ದಂಡವಾಗುತ್ತದೆ. ಹೀಗೆಂದು ನಮ್ಮದೇ ಒಂದು ಜನ ಬೇಕು ಎಂದು ಯೋಚಿಸಿ ನಮ್ಮ ನಾರಾಯಣನನ್ನು ಅಲ್ಲಿ ತಂದು ಹಾಕಿದೆ. ನಾರಾಯಣ ಎಂದರೆ ಎಲ್ಲಿಯವರು? ನಿಮಗೇನಾದರೂ ಸಂಬಂಧವೇ? ಸಂಬಂಧವಲ್ಲ, ಮತ್ತೊಂದು ಅಲ್ಲ. ನಮ್ಮದೇ ಜಾತಿಯವನು ಅಷ್ಟೆ. ಪಾಪ, ಎಲ್ಲೋ ಎಲ್ಲೋ ಗತಿಗೋತ್ರವಿಲ್ಲದೆ ಅಲೆಯುತ್ತಿದ್ದ ಮೊದಲಿಗೆ. ನಾನೇ ಅವನನ್ನು ಕರೆತಂದು ಅವನಿಗೊಂದು ಲಗ್ನ ಮಾಡಿಸಿದೆ. ಅಲ್ಲಿನ ಮನೆಯಲ್ಲಿದ್ದು ತೋಟ ನೋಡಿಕೊಂಡಿರು ಎಂದು ಬಿಟ್ಟೆ. ನನಗೆ ಪ್ರಾಯ ಸಂದಿರುವಾಗ ನಮ್ಮವರು ಎಂಬುವರು ಒಬ್ಬರಾದರೂ ಹತ್ತಿರವಿರಲಿ ಎಂದು ಹಾಗೆ ಮಾಡಬೇಕಾಯಿತು. ಅವನೂ ಬಂದ ಮೊದಲಿಗೆ ಆ ಕೊಂಪೆಗೆ ಹೆದರಿಕೊಂಡು 4 ದಿನವೂ ಅಲ್ಲಿ ಇರಲಾರ ಎಂಬ ಹೆದರಿಕೆ ನನಗಿತ್ತು. ಅಂದರೆ ಅದು ಜ್ವರದ ಮೂಲೆ. ತಿಂಗಳಲ್ಲಿ 10 ದಿನ ಮಲಗಿಕೊಂಡೇ ಇರಬೇಕು. ಆದರೂ ಅವನು ಹಠ ಮಾಡಿ ಇದ್ದು ಬಿಟ್ಟ. ಈಗ ಅವನಿಗೆ ಅಲ್ಲಿನ ಹವೆಯೂ ಹಿಡಿದಿದೆ. ಅಲ್ಲದೆ ಆತ ತನ್ನ ಊರಿಗೆ ಹೋದರೂ ಗೇಣು ನೆಲ ಎಂಬುದು ಅವನಿಗೆ ಹಿರಿಯರಿಂದ ಬಂದದ್ದಿಲ್ಲ. ಹೀಗಾಗಿ ಊರು ಮನೆಯೆಂದು ಹೋಗಿ ಏನು ಮಾಡಬೇಕು? ಅವನೀಗ ಅಲ್ಲಿದ್ದಾನೆ. ಅಲ್ಲದೆ ಚೆನ್ನಾಗಿ ದುಡಿಯುತ್ತಲೂ ಇದ್ದಾನೆ. ನೋಡಿ, ಒಂದು ಸಂಗತಿ ನಿಮಗೆ ಹೇಳುತ್ತೇನೆ. ನಿಮಗೆ ಹೇಗೆ ಅನ್ನಿಸುತ್ತದೆಯೋ. ನನ್ನ ಅಭಿಪ್ರಾಯ ಹೇಳುವುದಾದರೆ, ಕಂಗಿನ ತೋಟಕ್ಕೂ ನಮ್ಮಂಥ ಹವ್ಯಕ ಬ್ರಾಹ್ಮಣರಿಗೂ ಜೋಡಿ ಸಮ. ನಮ್ಮ ಕೈಯಲ್ಲಿ ತೋಟ ಊರ್ಜಿತಕ್ಕೆ ಬಂದ ಹಾಗೆ ಇನ್ನು ಯಾವಾವ ಜನರಿಂದಲೂ ಅದು ಮೇಲಕ್ಕೆ ಬರಲಾರದು. ಈ ನಮ್ಮ ನಾರಾಯಣ ಬರುವ ಮೊದಲು ಒಬ್ಬಿಬ್ಬರು ಬ್ಯಾರಿಗಳಿಗೆ ಗೇಣಿಗೆ ಕೊಟ್ಟು ನೋಡಿದೆ. ಅವರು ಅಡಿಕೆ ಮರದ ಕುಡಿಯನ್ನು ಕಂಡರೆ ಹೊರತು ಅದರ ಬುಡವನ್ನು ಕಾಣಲಿಲ್ಲ. ಬುಡಕ್ಕೆ ಈಟು ಬಿದ್ದರೆ ಕುಡಿಯಲ್ಲಿ ಫಲ ಉಂಟೆಂದು ಅವರು ತಿಳಿಯಲಾರರು. ಅಲ್ಲದೆ ಗೇಣಿಯಾದರೂ ಮನೆಗೆ ಬರುತ್ತಿತ್ತೆ, ಸಾಕು ಸಾಕಾಯಿತು. ಆದರೆ ನಾರಾಯಣನನ್ನು ತಂದು ಹಾಕಿದ ಮೇಲೆ ಆ ಯೋಚನೆ ನನಗಿಲ್ಲ. ತೋಟವನ್ನು ಸಾಬೀತಾಗಿ ಇರಿಸಿಕೊಂಡಿದ್ದಾನೆ. ಅಲ್ಲದೆ ನಮ್ಮಿಂದ ತನಗೊಂದು ಜೀವನವಾಯಿತು ಎಂಬ ಹಂಗೂ ಇದೆ ಮನಸ್ಸಿನಲ್ಲಿ. ಗೋಪಾಲಯ್ಯನ ಮಾತಿಗೆ ಸೆರಗು ತೊಡಗಿದುದು ಬೇಸರದ ವಿಚಾರದಿಂದ. ಅದು ಕ್ರಮೇಣ ಪರಿಣಮಿಸುವುದು ನಾರಾಯಣನ ವಿಚಾರವನ್ನು ಹೇಳುವುದರಲ್ಲಿ. ನಡುವೆ ಶಂಕರಮ್ಮ ಬಾಯಿ ಹಾಕದೆ ಹೋಗಿದ್ದರೆ ಇನ್ನೂ ಅದು ಎಲ್ಲೆಲ್ಲಿಗೆ ಹೋಗುವುದಿತ್ತೋ. ಮುಂದೆ ನಾನಾಗಿ ಅವರನ್ನು ಪ್ರಶ್ನಿಸಿ ವಿಷಯಾಂತರ ಎಡೆ ಮಾಡುವುದರ ಬದಲು ಅವರು ತಾವಾಗಿ ನುಡಿಯುತ್ತಿದ್ದ ಮಾತುಗಳನ್ನು ಕೇಳತೊಡಗಿದೆ. ನಮ್ಮ ಹೃದಯವನ್ನು ಮರೆಯಿಸುವ ಶೀಲವೇ ಅವರಲ್ಲಿದ್ದಂತೆ ಕಾಣಿಸಲಿಲ್ಲ. ಬದಲು ದಿನನಿತ್ಯದ ಏಕಾಂತವಾಸದಲ್ಲಿ ತಮ್ಮ ಸುಖ ದುಃಖಗಳನ್ನು ತಾವೇ ತೋಡಿಕೊಂಡು ದಿನಹರಣ ಮಾಡುತ್ತಿದ್ದವರಿಗೆ ಆಸಕ್ತಿಯಿಂದ ಕೇಳಲು ಕುಳಿತ ನನ್ನಂಥ ಒಬ್ಬ ವ್ಯಕ್ತಿ ದೊರೆಯುವುದೇ ಅಪೂರ್ವ. ಶಂಕರಮ್ಮ ಮಾತನ್ನು ಮುಂದುವರಿಸಿ ಅಂದರು. ನೋಡಿ, ನನಗೆ ನಾರಾಯಣನಿರುವಲ್ಲಿಗೆ ಹೋಗಿ
ಆ ಸೊಸೆಯನ್ನು ಕಂಡು ಬರಲು ಕಾಲೂ ಬರುವುದಿಲ್ಲ. ಆ ಗುಡ್ಡವನ್ನು ಹತ್ತಿ ಇಳಿಯುವುದರಲ್ಲಿ ಸಾಕಾಗಿ ಹೋಗುತ್ತದೆ. ನಮ್ಮ ಯಜಮಾನರ ಕಾಲು ಗಟ್ಟಿ. ಈ ಪ್ರಾಯದಲ್ಲೂ ಅವರು ಮನಸ್ಸು ಮಾಡಿದರೆ ಪುತ್ತೂರಿಗೆ ನಡೆದೇ ಹೋಗಿ ಬಂದಾರು. ನಾನು ಯಾರ ಮನೆಗೆಂದು ಹೋಗಿ ಮಾತನಾಡಲಿ? ನಮ್ಮ ಒಕ್ಕಲು ಮಕ್ಕಳಿಗೆ ಹೋಗಲೇ ಅವರೇ ನಿತ್ಯ ಮನೆಗೆ ಬರುತ್ತಾರೆ. ಅವರೊಡನೆ ನಾವು ಪಟ್ಟಂಗಕ್ಕೆ ಕುಳಿತರೆ ಮನೆಯ ಕೆಲಸಕ್ಕೆಲ್ಲ ತೊಂದರೆ. ಹಾಗೆಂದು ಅವರ ಮನೆಗೋ ದೇರಣ್ಣನ ಮನೆಗೋ ಹೋಗಿ ಮಾತನಾಡುವ ಎಂದರೆ ನಮ್ಮ ತೋಟದ ಬರೆಯ ಕೆರೆಯನ್ನು ದಾಟುವುದೆಂಬುದು ನನಗೆ ಕಾಶಿ ಯಾತ್ರೆಯಾಗಿ ಬಿಡುತ್ತದೆ. ಹಾಗೇ ಹೋದರೂ ದೂರ ಹಿತ್ತಲವರೆಗೆ ಗದ್ದೆಯ ಅಂಚಿನಲ್ಲೇ ನಿಂತು ಅವರನ್ನು ಮಾತನಾಡಿಸಬೇಕು. ಅಂದರೆ ನೋಡಿ, ನಮ್ಮ ಶಂಕರಿಗೆ ಮಡಿಮೈಲಿಗೆ ಹೆಚ್ಚು. ಶೂದ್ರರ ಮನೆಯ ಅಂಗಳವನ್ನು ಮೆಟ್ಟಿ ಬಂದರೆ ಮನೆ ಹೋಗುವ ಮೊದಲು ಸ್ನಾನವಾಗಬೇಕು. ಅವಕ್ಕೆ ಯಾವ ಮಡಿ ಮೈಲಿಗೆ ಇದೆ? ಮನೆಯಂತಿಲ್ಲ, ಅಂಗಳವಂತಿಲ್ಲ, ಅಡುಗೆ ಮನೆಯಂತಿಲ್ಲ, ಊರೆಲ್ಲ ಕೋಳಿಗಳ ಪಿಷ್ಟೆ. ಅವನ್ನು ಮೆಟ್ಟಬೇಕಾದಿತ್ತಲ್ಲ ಎಂದು ಅವಳ ಹೆದರಿಕೆ. ಈ ಮಾತಿನಿಂದ ನನಗೆ ಆ ದಿನ ಗೋಪಾಲಯ್ಯನವರ ಮನೆಯ ದರ್ಶನ ಮಾಡಿಸಲು ಕಾರಣನಾದ ದೇರಣ್ಣನ ನೆನಪಾಯಿತು. ಹಾದಿಯಲ್ಲಿ ಬರುತ್ತಿದ್ದಾಗ ಅವನು ತನ್ನ ಕಂಕುಳಲ್ಲಿ ತುರುಕಿಕೊಂಡಿದ್ದ ಹುಂಜವೊಂದರ ನೆನಪೂ ಆಯಿತು. ಅದರಿಂದ ನನಗೆ ಬರುವಾಗ ದಣಿವು ಹೇಳತೀರದು, ನಿಮ್ಮ ಮನೆಯಲ್ಲೇ ನಾನು ಮಲಗಿರುತ್ತೇನೆ ಎಂದು ದೇರಣ್ಣನಿಗೆ ಹೇಳಿದೆ. ಆದರೆ ಇಲ್ಲೆಲ್ಲ ನಿಮಗೆ ಚೆನ್ನಾಗಿರಲಾರದು, ಮಲಗಲೂ ಆಗಲಾರದು ಎಂದು ಅವನಾಗಿಯೇ ಹೇಳಿದ ಎಂದು ತಿಳಿಸಿದೆ. ಹೌದೌದು, ನಮ್ಮ ದೇರಣ್ಣನ ಸ್ವಭಾವವೇ ಹಾಗೆ. ಅವನು ತಾನಾಗಿ ಹೆಚ್ಚಿನ ತೊಂದರೆ ಪಟ್ಟುಕೊಳ್ಳುವವನಲ್ಲ. ಆದರೆ ತನಗೆ ಖರ್ಚಿಲ್ಲದ ಯಾವ ಪರೋಪಕಾರಕ್ಕೂ ಅವನು ಸಿದ್ಧ. ಅವನಿಗೆ ಈ ಕೋಳಿಯ ಅಂಕದ ಹುಚ್ಚು ಹೇಳತೀರದು. ಅವನಲ್ಲಿ ಮನೆಯ ಛಪ್ಪರದ ಕಂಬಗಳ ಕಾಲಿಗೆ ಒಂದೊಂದರಂತೆ ಒಂದೊಂದು ಕೋಳಿ ಇದೆ. ನಡುವೆ ಶಂಕರಮ್ಮ ನಮ್ಮ ಮಾತಿನ ಸರಣಿಯನ್ನು ಇನ್ನೊಮ್ಮೆ ಅಡ್ಡ ತಿರುಗಿಸಿದರು. ಈಗೊಳ್ಳಿ, ದೇರಣ್ಣ ಬೇಟೆಗೆ ಏನಾದರೂ ಏರ್ಪಾಡು ಮಾಡುವ ಎಂದಿದ್ದನಲ್ಲ, ಅದೇನಾಯಿತು? ಅದೊಂದು ಹುಲಿಯನ್ನು ಹುಡುಕಿ ಕೊಲ್ಲಿಸದೆ ಹೋದರೆ ಹಟ್ಟಿಯೊಳಗಿನ ದನಗಳೊಂದೂ ಉಳಿಯುವ ಹಾಗಿಲ್ಲ. ಅದೇನು ದೊಡ್ಡ ಕೆಲಸ, ಹುಲಿಯನ್ನು ಒಂದೇ ಗುಂಡಿಗೆ ಹಾರಿಸಿ ಬಿಡುವ ಎಂದನಪ್ಪ. ದೇರಣ್ಣನಿಗೆ ಹೇಳುವುದಕ್ಕೇನು ಕಷ್ಟ? ಅವನ ಬಾಯಿಯ ಗುಂಡಿನಿಂದಲೇ ಹುಲಿ ಸಾಯುವುದಾದರೆ ಇಷ್ಟರಲ್ಲಿ 100 ಹುಲಿಗಳನ್ನು ಅವನೊಬ್ಬನೇ ಹುಡಿ ಹಾರಿಸುತ್ತಿದ್ದ. ಹುಲಿಯ ಬೇಟೆ ಅಷ್ಟು ಸುಲಭವೇ ಶಂಕರಿ? ಪಂಜದಿಂದ ಅವನು ತನ್ನ ಭಾವನನ್ನು ಕರೆಯಿಸುತ್ತಾನಂತೆ. ಅವನು ವಾಸನೆ ಹಿಡಿದೇ ಶಿಕಾರಿ ಮಾಡುವವನಂತೆ. ಆ ಭಾವನೊಬ್ಬನೇ 6 8 ಹುಲಿಗಳನ್ನು ಫೈಸಲು ಮಾಡಿದ್ದಾನಂತೆ. ಅಂತೆ ಇದೆಲ್ಲವೂ ಅಂತೆ ಪುರಾಣ. ಈಗ ಯಾರೂ ನಮ್ಮ ಬೇಸಾಯದ ಕಸುಬನ್ನು ಬಿಟ್ಟು ಬೇಟೆ ಗೀಟೆಗೆ ಬರಲಾರರು. ಬೇಟೆಗೆ ಜನರಾದರೂ ಸ್ವಲ್ಪ ಬೇಕೇನು? ಜಾನುವಾರ ಸಂತೆ ಕಳೆದು ಸುಬ್ರಹ್ಮಣ್ಯ ಷಷ್ಠಿ ಮುಗಿಯದೆ ಯಾರೂ ಮನೆಯನ್ನು ಬಿಡಲಿಕ್ಕಿಲ್ಲ. ಮತ್ತೇನು, ಮಕರ ಸಂಕ್ರಾಂತಿಯೇ ಮುಗಿಯಬೇಕು ಶಿಕಾರಿಗೆ ಗೌಡರೆಲ್ಲ ಸೇರಲಿಕ್ಕೆ.